ಮೇ 20ರಿಂದ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಬಸ್ ಸಂಚಾರ ಬಂದ್. ಅರ್ಧಂಬರ್ಧ ವೇತನ ಹೆಚ್ಚಳ ಸಿಡಿದೆದ್ದಿದ್ದಾರೆ ಸಾರಿಗೆ ನೌಕರರು. ರಾಜ್ಯ ಸರ್ಕಾರ ವಿರುದ್ಧ ಸಾರಿಗೆ ನೌಕರರು ಇದೀಗ ಸಮರ ಸಾರ್ತಾ ಇದ್ದಾರೆ. ಮೇ 20ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ನಿನ್ನೆಯಷ್ಟೇ ಸಾರಿಗೆ ನೌಕರರ ವೇತನ ಹೆಚ್ಚಳ ಮಾಡಲಾಗಿತ್ತು. ಆದರೆ ಸರ್ಕಾರದ ವೇತನ ಪರಿಷ್ಕರಣೆ ಒಪ್ತಾ ಇಲ್ಲ ಸಾರಿಗೆ ನೌಕರರು. ನಮಗೆ ಶೇಕಡ 25ರಷ್ಟು ವೇತನ ಹೆಚ್ಚಳ ಮಾಡಲೇಬೇಕು, ಅದಕ್ಕಿಂತ ಕಡಿಮೆ ನಾವು ಒಪ್ಪೋ ಮಾತಿಲ್ಲ. ಸಿದ್ದು ಸರ್ಕಾರದ ನಿರ್ಧಾರ ಏಕಪಕ್ಷೀಯವಾಗಿದೆ, ನಾವಿದನ್ನ ಒಪ್ಪೋದಿಲ್ಲ, ಕಡ್ಡಿ ತುಂಡು ಮಾಡಿದಂತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. ಸಿದ್ದು ಸರ್ಕಾರದ ವಿರುದ್ಧ ನೌಕರರ ಜಂಟಿ ಕ್ರಿಯಾ ಸಮಿತಿ ಕಿಡಿಕಾರಿದೆ. ನಿಗದಿಯಂತೆ ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಫಿಕ್ಸ್. ನೌಕರರ 38 ತಿಂಗಳ ವೇತನ ಹಿಂಬಾಕಿ ಪಾವತಿಗೂ ಪಟ್ಟು ಹಿಡಿದಿದ್ದಾರೆ. ಮೇ 20ರಿಂದ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿ ಸಂಚಾರ ಬಂದ್ ಆಗಲಿದೆಯಾ? ಅರ್ಧಂಬರ್ಧ ವೇತನ ಹೆಚ್ಚಳ ಇದೀಗ ಸಿಡಿದೆದ್ದಿದ್ದಾರೆ ಸಾರಿಗೆ ನೌಕರರು. ರಾಜ್ಯ ಸರ್ಕಾರ ವಿರುದ್ಧ ಈಗ ಸಾರಿಗೆ ನೌಕರರು ಸಮರ ಸಾರೋದಕ್ಕೆ ರೆಡಿಯಾಗಿದ್ದಾರೆ. ಮೇ 30ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಫಿಕ್ಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆಯಷ್ಟೇ ಸಾರಿಗೆ ನೌಕರರ ವೇತನ ಶೇಕಡ 12.5ರಷ್ಟು ಹೆಚ್ಚಳ ಮಾಡಿತ್ತು. ಆದರೆ ಸರ್ಕಾರದ ವೇತನ ಪರಿಷ್ಕರಣೆ ಒಪ್ಕೊಂಡಿಲ್ಲ ಸಾರಿಗೆ ನೌಕರರು. ನಮಗೆ ಶೇಕಡ 25ರಷ್ಟು ವೇತನ ಹೆಚ್ಚಳ ಮಾಡಲೇಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಅದಕ್ಕಿಂತ ಕಡಿಮೆ ಆದರೆ ನಾವು ಒಪ್ಪೋ ಮಾತೇ ಇಲ್ಲ. ಸಿದ್ದು ಸರ್ಕಾರದ ನಿರ್ಧಾರ ಏಕಪಕ್ಷೀಯ ಆಗಿದೆ.